ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮೊದಲಿಗೆ ನಾನಿಲ್ಲಿ ಈಸಿಯಾಗಿ ಕ್ರೋಶ ಕುಚ್ಚು ಹಾಕೋದನ್ನು ಒಂದೇ ಸ್ಟೆಪ್ನಲ್ಲಿ ತೋರಿಸ್ಕೊತಿದ್ದೀನಿ ನಿಮಗೆ. ಬಿಗಿನರ್ಸ್ ಕೂಡ ಹಾಕ್ಬೋದು, ಅಷ್ಟು ತುಂಬಾ ಈಸಿಯಾಗಿ ಕೂಡ ಇರುತ್ತೆ. ಮೊದಲಿಗೆ ನಾನಿಲ್ಲಿ 6 ಎಳೆ ದಾರನ ತಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಿದ್ದೀನಿ. ನಾನು ಯಾವಾಗಲೂ ಸ್ಯಾರಿ ಕುಚ್ಚು ಹಾಕುವಾಗ ನಾನು 2 ಸಲನೇ ಲಾಕ್ ಮಾಡ್ಕೊತೀನಿ. ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತಿದ್ದೀನಿ. ಈಗ 2 ಚೈನ್ನ ತಗೊಳ್ತೀನಿ. 1 2 2 ಚೈನ್ನ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿದ್ಮೇಲೆ ನಾನಿಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ, ಈ ಥರ ಬೀಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊಬೇಕು ಫಸ್ಟು. ಅದಾದಮೇಲೆ ಸೀರೆಗೆ ಲಾಕ್ ಮಾಡ್ಕೊಬೇಕಾಗತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡ್ಕೊತಿದ್ದೀನಿ. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ನಿಧಾನನೇ ಮಾಡಿ ತೋರಿಸ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಸೀರೆನ ಉಲ್ಟಾ ಮಾಡಬೇಕು. ಇದು ಒಂದೇ ಸ್ಟೆಪ್ನಲ್ಲಿ ಹಾಕೋದ್ರಿಂದ ತುಂಬಾ ಈಸಿಯಾಗಿ ಕೂಡ ಇರುತ್ತೆ. ನೋಡಿ, ಈಗ ನಾನು ಸಿಂಗಲ್ ಕ್ರೋಶನ ತಗೋತಿದ್ದೀನಿ. ಆವಾಗಲೇ ನಾವು ಲಾಕ್ ಮಾಡಿದ್ವಲ್ಲ, ಆ ಥ್ರೆಡ್ಡಲ್ಲೇ ಸಿಂಗಲ್ ಕ್ರೋಶ ತಗೋತಿದ್ದೀನಿ. ತ್ರೀ 4 5 6 7. ಈಗ ಇದು ನಾವು ಆವಾಗಲೇ 2 ಚೈನ್ನ ತೊಗೊಂಡಿದ್ವಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ನಾನಿಲ್ಲಿ 7 ಸಿಂಗಲ್ ಕ್ರೋಶನ ಹಾಕಿದ್ದೀನಿ. ಲಾಕ್ ಮಾಡ್ಕೊಂಡು ಸೀರೆನ ಟರ್ನ್ ಮಾಡ್ಕೊಬೇಕು. ನೋಡಿ, ಈ ಥರ ಕಾಣುತ್ತೆ. ಇವಾಗ ನಾವು ಮತ್ತೆ ಇಲ್ಲಿಂದ ಬೀಡನ್ನ ಆ್ಯಡ್ ಮಾಡ್ಕೊತ, ಇದು ಕೂಡ ಸಿಂಗಲ್ ಕ್ರೋಶನೇ ಹಾಕ್ಕೊಬೇಕು. ನೋಡಿ, ಬೀಡನ್ನ ಥ್ರೆಡ್ನ ಒಳಗಡೆ ಇಟ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರಾನ ಸುತ್ತಕೊಂಡು ಅಲ್ಲಿ ನಾವು ಸಿಂಗಲ್ ಕ್ರೋಶ ಹಾಕಿದ್ವಲ್ಲ ಅದ್ರ ಮಧ್ಯದಲ್ಲೇ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಬೇಕು. ನಾವಿಲ್ಲಿ ಕಂಬ ಹಾಕ್ತಿಲ್ಲ, ಹಾಗೆಯೇ ಈಸಿಯಾಗಿ ಈ ರೀತಿ ಮಾಡ್ಬೋದು. ಕಂಬನೂ ಕೂಡ ಹಾಕ್ಬೋದು, ತುಂಬ ದೊಡ್ಡ ಡಿಸೈನ್ ಥರ ಕಾಣುತ್ತೆ. ನಾವಿಲ್ಲಿ ಕಡಿಮೆ ಅಮೌಂಟಿಗೆ ಮಾಡಿಕೊಡೋದಾದರೆ ಈ ರೀತಿ ಮಾಡಿದ್ರೆ ಸಾಕು. ನೋಡಿ, ಸೂಜಿ ಮೇಲೆ ಒಂದು ಸಲ ಥ್ರೆಡ್ನ ಸುತ್ತಕೊಂಡು ಸಿಂಗಲ್ ಕ್ರೋಶ ಮಧ್ಯೆ ಥ್ರೆಡ್ನ ಎಳ್ಕೊಂಡು ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿ ತುಂಬಾ ಈಸಿಯಾಗಿ ಕೂಡ ಇರುತ್ತೆ. ನೋಡಿ, ಈಗ ಮತ್ತೆ ಬೀಡನ್ನ ತಗೊಂಡು ಸಿಂಗಲ್ ಕ್ರೋಶ ಮಧ್ಯೆ ನಿಡಲ್ ಮೇಲೆ ಒಂದು ಸಲ ಥ್ರೆಡ್ನ ಸುತ್ತಕೊಂಡು ಸಿಂಗಲ್ ಕ್ರೋಶ ಮಧ್ಯೆ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಬೇಕು.
ಇಲ್ಲಿ ನಾವು 6 ಬೀಡನ್ನ ತೊಗೋಬೇಕಾಗುತ್ತೆ. ಸಿಂಗಲ್ ಕ್ರೋಶ 7 ಹಾಕಿದ್ದೀವಿ. ಬೀಡ್ ಹಾಕಿ ಸಿಂಗಲ್ ಕ್ರೋಶ ಮಾಡೋದಾದರೆ 6 ಸಿಂಗಲ್ ಕ್ರೋಶ ಹಾಕ್ತೀವಿ. ನೋಡಿ ಈ ರೀತಿ ಕಾಣುತ್ತೆ. ನಾನಿಲ್ಲಿ ಸಿಕ್ಸ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಇದು 6 ಬೀಡ್ ಆ್ಯಡ್ ಮಾಡಿದ್ಮೇಲೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀವು ಲಾಕ್ ಮಾಡ್ಕೊಬೇಕು. ನೋಡಿ ಲಾಕ್ ಮಾಡ್ಕೊತಿದ್ದೀನಿ. ಈ ರೀತಿ ಕಾಣುತ್ತೆ. ತುಂಬ ನೀಟಾಗಿ ಬಂದಿದೆ. ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು. ಕಡಿಮೆ ಅಮೌಂಟಿಗೆ ಮಾಡಿಕೊಡಿ ಅಂತ ಹೇಳ್ತಾರಲ್ಲ, ಆವಾಗ ಈ ಡಿಸೈನ್ ಹಾಕ್ಕೊಳ್ಬೋದು. ನಾನು ಇದನ್ನು 350ಗೆಲ್ಲ ಹಾಕ್ಕೊಟ್ಟಿದ್ದೀನಿ. ಇದರಲ್ಲೇನು ಜಾಸ್ತಿ ಕೆಲಸ ಇರಲ್ಲ ಅನ್ನಿಸ್ತು, ಸೊ ಹಾಗಾಗಿ ನಾನು ಕಡಿಮೆ ಅಮೌಂಟಿಗೆ ಹಾಕ್ಕೊಟ್ಟಿದ್ದೀನಿ. 4 ಚೈನ್ನ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊತಿದ್ದೀನಿ. ಇದು ಬಂದು ಕುಚ್ಚು ಕಟ್ಟೋದಕ್ಕೆ. ಅವ್ರು ಹೇಳಿದರು 2 ಕುಚ್ಚು ಬರೋ ಥರ ಮಾಡಿ, ಆರ್ಚ್ ಮಧ್ಯ 2 ಕುಚ್ಚು ಬರಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನಿಲ್ಲಿ 4 ಚೈನ್ನ 2 ಸಲ ತೊಗೊಂಡು ಲಾಕ್ ಮಾಡ್ಕೊತೀನಿ. ಇದು ಸೀರೆ ಬಂದು ಫುಲ್ಲು ರಫ್ ಆಗಿತ್ತು, ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳ್ತಿದ್ದೀನಿ ಅಷ್ಟೇ. ನಾವು ಮನೇಲೇ ಕೂತ್ಕೊಂಡು ಈ ಥರ ಎಲ್ಲ ಮಾಡಿ ನಾವು ಅಮೌಂಟನ್ನ ತೊಗೋಬೋದು. ಫ್ರೀ ಟೈಮಲ್ಲೆಲ್ಲ ಕಲಿಬೋದು. ಮತ್ತು 4 ಚೈನ್ನ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊತಿದ್ದೀನಿ. ಮತ್ತು 2 ಚೈನ್ನ ತೊಗೊಂಡು ಅದನ್ನಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊತಿದ್ದೀನಿ. ಲಾಕ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊತಿದ್ದೀನಿ. ಬೀಡ್ ಲಾಕು ಅದಾದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡ್ಕೊಬೇಕು. ಈಗ ಮತ್ತೆ ಸೀರೆನ ಟರ್ನ್ ಮಾಡಿಕೊಂಡು 7 ಸಿಂಗಲ್ ಕ್ರೋಶನ ಹಾಕ್ಕೊಬೇಕು. ನಾನು ತುಂಬ ದಿನಗಳೇ ಆಗಿತ್ತು ವಿಡಿಯೋನ ಮಾಡಿ ಹಾಕಿ, ಯಾಕೆಂದರೆ ನಂಗೆ ಸರಿಯಾಗಿ ವ್ಯೂಸ್ ಬರ್ತಿಲ್ಲ. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೂ ಬೇಜಾರಾಗ್ತಿತ್ತು. ಸೊ ಹಾಗಾಗಿ ವಿಡಿಯೋನ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಯಾರಿಗಾದ್ರೂ ನಿಮಗೆ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಇದೇ ಥರ ವೀಡಿಯೋಸ್ನ ಡೈಲಿ ಹಾಕ್ತೀನಿ. ಮತ್ತು ಸೀರೆನ ಟರ್ನ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡಿಕೊಂಡು ಈಗ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ಸುತ್ತಕೊಂಡು ಸಿಂಗಲ್ ಕ್ರೋಶ ಮಧ್ಯೆ
ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ. ಇದೇ ರೀತಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋ ಕೊನೆಯಲ್ಲಿ ಈ ಸ್ಯಾರಿ ಕುಚ್ಚು ಯಾವ ರೀತಿ ಬಂದಿದೆ, ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಾನು ಫೋಟೋನ ಹಾಕ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ತೀನಿ.